ಪಾರ್ಕಿನ್ಸನ್ ಡಿಸೀಸ್ ಇರೋದೇ ಮೋರ್ ದೆನ್ 300-400 ಇಯರ್ಸಿಂದ ಇದೆ. ಕೈಕಾಲು ನಡ್ಕ ಬೇರೆ ಕಾಯಿಲೆಗಳಲ್ಲೂ ಬೇರೆ ಕಂಡೀಷನ್ಸಲ್ಲೂ ಕಾಣಬಹುದು. ಪ್ಲೇಟ್ ಹೋಲ್ಡ್ ಮಾಡಿದಾಗ ಇಲ್ಲ ಕಪ್ ಹೋಲ್ಡ್ ಮಾಡಿದಾಗ ಕೈಕಾಲನ್ನ ಶೇಕ್ ಆಗ್ಬೋದು. ಕಾಮನ್ಲಿ ಪಾರ್ಕಿನ್ಸನ್ಸಲ್ಲಿ ರೆಸ್ಟಿಂಗ್ ಟ್ರೆಮರ್ಸ್ ನೋಡ್ತೀವಿ. ಬೇಸಿಕ್ಲಿ ಸ್ಟಿಲ್ ನಾವು ಅಷ್ಟೊಂದು ರಿಸರ್ಚ್ ಆದರೂ ಕೂಡ ಯಾರಿಗೆ ಗೊತ್ತಿಲ್ಲ ಪಾರ್ಕಿನ್ಸನ್ಸ್ ಯಾಕೆ ಬರುತ್ತಂತ. 10-15% ಯಂಗ್ ಪೀಪಲಲ್ಲಿ ನೋಡ್ಬೋದು. ದೆನ್ ಯು ಮೇ ಬಿಕಮ್ ವೆರಿ ಸ್ಲೋ, ನಿಮ್ಮ ದಿನಚರಣ, ನಿಮ್ಮ ವಾಕಿಂಗು ಅದೆಲ್ಲ ಸ್ಲೋ ಆಗ್ಬೋದು. 10-15% ಆಫ್ ರೀಸನ್ಸ್ ಆಫ್ ಡೆವಲಪಿಂಗ್ ಪಾರ್ಕಿನ್ಸನ್ಸ್ ಕುಡ್ ಬಿ ಜೆನೆಟಿಕ್. 30 ವಯಸ್ಸಲ್ಲಿ ನಿಮಗೆ ಪಾರ್ಕಿನ್ಸನ್ಸ್ ಕಂಡು ಬಂದಿದೆ, ಅವ್ರು 40 ವರ್ಷಕ್ಕೆ ಪಾರ್ಕಿನ್ಸನ್ಸ್ ಕಂಡು ಬಂದಿದೆ. ಮೋಸ್ಟ್ಲಿ ದೇ ಆರ್ ಜೆನೆಟಿಕ್ಸ್. ನಿಮಗೆ ಕೈಕಾಲು ನಡ್ಕ ಬರಬಹುದು, ಸ್ಟಿಫ್ನೆಸ್ ಬರಬಹುದು, ಬ್ಯಾಲೆನ್ಸಿಂಗ್ ಇಶ್ಯೂ ಆಗಬಹುದು. ಸೊ ಬೇಸಿಕ್ಲಿ ಇಟ್ಸ್ ಎ ನ್ಯೂರೋ ಡಿಜೆನರೇಟಿವ್ ಕಂಡೀಷನ್. ಬ್ರೈನಿಗೂ ಈ ಒಂದು ಪಾರ್ಕಿನ್ಸನ್ ಡಿಸೀಸ್ಗೂ ಕನೆಕ್ಷನ್ಸ್ ಹೇಗಿದೆ? ದ ಲಿಸ್ಟ್ ಇಸ್ ಹ್ಯೂಜ್, ತುಂಬ ದೊಡ್ಡದಿದೆ ಲಿಸ್ಟು. That can go from constipation in the idri, sleep disturbances, you may have memory problems, then you may have mood disturbances. Tanashtak tane, without any reason, brain cells start dying in a particular area. That's called as substantia nigra anta. Many people slow agidare andre okay ವಯಸ್ಸು ಆಗಿದೆ ಅಂತ ಬಿಟ್ಬಿಡಿ. ಬ್ಯಾಲೆನ್ಸಿಂಗ್ ಇಶ್ಯೂ ಇದ್ರೆ ಓಕೆ ವಯಸ್ಸು ಪ್ರಾಬ್ಲಮ್ ಇರ್ಬೋದು. ಬಟ್ ಇದಕ್ಕೆ ಅವೇರ್ನೆಸ್ ಇಲ್ಲ ಜನರಿಗೆ. ಮೆನಿ ಪೀಪಲ್ ಡೋಂಟ್ ನೋ. ಜನರಿಗೆ ಗೊತ್ತಿಲ್ಲ ಪಾರ್ಕಿನ್ಸನ್ಸ್ ಅಂದರೆ ಏನು. ಮೈಕ್ರೋಗ್ರಾಫಿ ಅಂತೀವಿ, ಹ್ಯಾಂಡ್ ರೈಟಿಂಗ್ ಚೇಂಜ್, ಸ್ಮಾಲ್ ಆಗ್ಬಿಡುತ್ತೆ ಹ್ಯಾಂಡ್ ರೈಟಿಂಗ್ ಬರ್ತಾ. ದೆನ್ ಯು ಹ್ಯಾವ್ ರೆಡ್ಯೂಸ್ಡ್ ಆರ್ಮ್ ಸ್ವಿಂಗ್ಸ್. ನಡೆಯುವಾಗ ಕೆಲವು ನೋಡ್ತಾರೆ ಈ ಹ್ಯಾಂಡ್ ಮೂಮೆಂಟೇ ಇಲ್ಲಪ್ಪ, ಮೂಮೆಂಟೇ ಆರ್ಮ್ ಸ್ವಿಂಗ್ಗೆ ರೆಡ್ಯೂಸ್ ಆಗ್ಬಿಟ್ಟಿದೆ. ದೆನ್ ದೇ ಹ್ಯಾವ್ ಡಿಫಿಕಲ್ಟಿ ಇನ್ ರೋಲಿಂಗ್ ಇನ್ ದ ಬೆಡ್ ಆರ್ ಗೆಟಿಂಗ್ ಔಟ್ ಆಫ್ ದ ಬೆಡ್. ಯು ಎನಾಕ್ಟ್ ಯುವರ್ ಓನ್ ಡ್ರೀಮ್ಸ್. ಅಂದರೆ ನೀವು ಡ್ರೀಮ್ಸಲ್ಲಿ ಏನು ಬರುತ್ತೆ ಅದನ್ನು ನೀವು ಕಂಪ್ಲೀಟ್ಲಿ ಆ್ಯಕ್ಟ್ ಮಾಡ್ತೀರಾ ಡ್ರೀಮ್ಸಲ್ಲೇ. ಯು ಮೇ ಐದರ್ ಹಿಟ್ ಸಮ್ ಒನ್ or you may either make movements in the sleep. You still don't know the real incidence and prevalence ರೂರಲ್ ಏರಿಯಾ ಎಷ್ಟಿದೆ ಅಂತ ಅದು ಗೊತ್ತಿಲ್ಲ. ಇದಕ್ಕೆ ವಾಸಿ ಮಾಡೋದು ಕಾಯಿಲೆ ಇಲ್ಲ, ಕ್ಯೂರ್ ಇಲ್ಲ. ಬಟ್ ಮೆಡಿಸನ್ಸಲ್ಲಿ, ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ, ಡಯಟಲ್ಲಿ, ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಪ್ಷನ್ಸಲ್ಲಿ ಯು ಕ್ಯಾನ್ ಮ್ಯಾನೇಜ್ ಯುವರ್ ಸಿಂಪ್ಟಮ್ಸ್ ವೆಲ್. ಲಾಟ್ ಆಫ್ ಸ್ಟಡೀಸ್ ಆಗ್ತಿದೆ ಈಗ. ದೇ ಸೇ ದಟ್ ಪ್ರಾಬಬ್ಲಿ ಪಾರ್ಕಿನ್ಸನ್ಸ್ ನಮ್ಮ ಗಟ್ಟಲ್ಲಿ ಸ್ಟಾರ್ಟ್ ಆಗೋದು. ದೇ ವಿಲ್ ನಾಟ್ ನೋ ಅಟ್ ಆಲ್ ಪಾರ್ಕಿನ್ಸನ್ಸ್ ಅಂದರೆ ಏನಂತ ಹೇಳಬೇಕು ಫಸ್ಟು. ಕೆಲವ್ರಿಗೆ ಗೊತ್ತಿರುತ್ತೆ, ಬಟ್ ಸಡನ್ಲಿ ದೇ ಆರ್ ನಾಟ್ ಏಬಲ್ ಟು ಅಕ್ಸೆಪ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಪಾರ್ಕಿನ್ಸನ್ಸ್ ಆಗಿರುತ್ತೆ, ಚಾನ್ಸ್ ಇದೆಯಾ, ಇದೆಯಾ ಡಾಕ್ಟರ್, ಆರ್ ಯು ಶೋರಾ ಇದು ಪಾರ್ಕಿನ್ಸನ್ಸು? ಸೊ ಸ್ಟಿಲ್ ದೇ ಆರ್ ಇನ್ ಶಾಕ್. ಅದು ದೇ ಆರ್ ನಾಟ್ ಏಬಲ್ ಟು ಅಕ್ಸೆಪ್ಟ್. ಯು ಎಕ್ಸ್ಪ್ಲೇನ್ ದೆಮ್, ಯು ಎಜುಕೇಟ್ ದೆಮ್, ಯು ಕೈಂಡ್ ಆಫ್ ಟೆಲ್ ದೆಮ್ ದಟ್ ವಿ ಆರ್ ಹಿಯರ್. ವರಿ ಮಾಡೋದಂಥದ್ದೇನಿಲ್ಲ. ದೇ ಕ್ಯಾನ್ ಸ್ಟಿಲ್ ಲಿವ್ ಅ ಗುಡ್ ಲೈಫ್ ಫಾರ್ ನೆಕ್ಸ್ಟ್ 20-25 years. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಯಾವುದೇ ಒಬ್ಬ ವ್ಯಕ್ತಿಯ ಕೈಕಾಲು ನಡುಗ್ತಾ ಇತ್ತೆ ಅಂತ ಹೇಳಿದ್ರೆ ನಾವು ಅದನ್ನು ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಿ. ಆದರೆ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳಿದ್ರೆ ಕೇವಲ ಒಂದು ಕೈಕಾಲು ನಡುಗೋದು ಮಾತ್ರನಾ? ಇದಕ್ಕೂ ನಮ್ಮ ನರಮಂಡಲಕ್ಕೂ ಅಥವಾ ನಮ್ಮ ಮೆದುಳಿನ ನರಗಳಿಗೂ ಹೇಗೆ ಕನೆಕ್ಷನ್ಸ್ ಇದ್ದಾವೆ? ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ಮನೆಯವರು ಇದಕ್ಕೆ ಎಷ್ಟು ಸಪೋರ್ಟಿವ್ ಆಗಿರುತ್ತೆ? ಆ ಪೇಷಂಟನ್ನು ಯಾವ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ? ಈ ವಿಚಾರದ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳೇನು, ಸತ್ಯ ಏನು? ಇದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನೀಶ್ ಮೆಹ್ತಾ, ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಅಂಡ್ ಮೂಮೆಂಟ್ ಡಿಸಾರ್ಡರ್ ಸ್ಪೆಷಲಿಸ್ಟ್, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ಬೆಲ್ ರೋಡ್, ಮತ್ತಿಕೆರೆ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಡಾಕ್ಟರ್, ಈಗ ಇನಿಷಿಯಲಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಪಾರ್ಕಿನ್ಸನ್ಸ್ ಡಿಸೀಸ್ ತುಂಬ ಜನರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಅರ್ಧಂಬರ್ಧ ಗೊತ್ತಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳಿದ್ರೆ ಕೈ ನಡುಗ್ತಾ ಇದೆ ಅಥವಾ ಬಾಡಿಯಲ್ಲಿ ಏನೋ ಒಂದು ಶೇಕ್ ಆಗ್ತಾ ಇದೆ ಅಂದಾಗ ನಾವು ಈಸಿಲಿ ಇದು ಪಾರ್ಕಿನ್ಸನ್ಸ್ ಡಿಸೀಸ್ ಇರ್ಬೋದು ಅಂತ ಹೇಳ್ತೀವಿ. ಹಾಗಾದರೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳಿದ್ರೆ ಬರೀ ಒಂದು ಕೈಕಾಲು ನಡುಗೋದು ಮಾತ್ರನಾ? ಸೊ ಜನರಿಗೆ ಸಿಂಪಲ್ ಆಗಿ ಅರ್ಥ ಆಗೋ ಥರ ಹೇಳೋದಾದರೆ ಡಾಕ್ಟರ್. ಸೊ ಕೈಕಾಲು ನಡ್ಕ ಒನ್ ಆಫ್ ದ ಸಿಂಪ್ಟಮ್ಸ್, ಒನ್ ಆಫ್ ದ ರೋಗ ಲಕ್ಷಣಗಳು ಪಾರ್ಕಿನ್ಸನ್ಸ್ದು. ಬಟ್ ಬೇರೆ ಸಿಂಪ್ಟಮ್ಸ್ ಇರುತ್ತೆ ಪಾರ್ಕಿನ್ಸನ್ಸ್ ಡಿಸೀಸಲ್ಲಿ. ಮೇನ್ 4 ಕೋರ್ ಸಿಂಪ್ಟಮ್ಸ್ ಅಂದರೆ ಕೈಕಾಲು ನಡ್ಕ, ದೆನ್ ಸ್ಟಿಫ್ನೆಸ್ ಆಗೋದು, ಎಲ್ಲ ಕೈಕಾಲು ಬಿಗಿ ಆಗ್ಬಿಡೋದು. ದೆನ್ ಯು ಮೇ ಬಿಕಮ್ ವೆರಿ ಸ್ಲೋ, ನಿಮ್ಮ ದಿನಚರಣ, ನಿಮ್ಮ ವಾಕಿಂಗು ಅದೆಲ್ಲ ಸ್ಲೋ ಆಗಬಹುದು. ದೆನ್ ಬ್ಯಾಲೆನ್ಸಿಂಗ್ ಪ್ರಾಬ್ಲಮ್ ಬರ್ತಾ ಯು ಮೇ ಸ್ಟಾರ್ಟ್ ಲೂಸಿಂಗ್ ಬ್ಯಾಲೆನ್ಸ್. ಅಂದ್ರೆ ಬಾಡಿ ಬ್ಯಾಲೆನ್ಸ್ ಮಿಸ್ ಆಗುತ್ತೆ. ಅಂಡ್ ದೆನ್ ಯು ಮೇ ಡೆವಲಪ್ ಫ್ರೀಸಿಂಗ್ ಅಂತೀವಿ, ಅಂದ್ರೆ ಬೇಸಿಕ್ಲಿ ಮೋಟರ್ ಬ್ಲಾಕ್ಸ್ ಅಂತೀವಿ. ಸೊ ನಡೆಯುವಾಗ ಕಾಲೇ ಎತ್ತಕ್ಕಾಗಲ್ಲ ಮೇಲೆ, ಗೆಟ್ಸ್ ಗ್ಲೂ ಟು ದ ಗ್ರೌಂಡ್ಗೆ ಮ್ಯಾಗ್ನೆಟ್ ತರ ಗ್ಲೂ ಆಗ್ಬಿಡುತ್ತೆ, ಅದಕ್ಕೆ ಫ್ರೀಸಿಂಗ್ ಅಂತೀವಿ. ಸೊ ಇದು ಮೇನ್ ಕೋರ್ ಮೂವ್ಮೆಂಟ್ ರಿಲೇಟೆಡ್ ರೋಗ ಲಕ್ಷಣಗಳು. ಸೊ ಅದು ಬಿಟ್ಟು ದೇರ್ ಇಸ್ ಮೂವ್ಮೆಂಟ್ ಇಲ್ದಿದ್ರೆ ರೋಗ ಲಕ್ಷಣಗಳು ಇದೆ. ಅಂದ್ರೆ ಅವರೆಲ್ಲ ಈ ತರ ಮೂವ್ಮೆಂಟ್ಸ್ ಏನು ಕಾಣಿಸ್ಕೊಳ್ಳೋದಿಲ್ಲ, ಮೂವ್ಮೆಂಟ್ ಪ್ರಾಬ್ಲಮ್ಸ್ ಏನು ಇರೋದಿಲ್ಲ. ಸೊ ದೇ ಮೇ ಹ್ಯಾವ್ ನಾನ್ ಮೋಟರ್ ಸಿಂಪ್ಟಮ್ಸ್ ಅಂತೀವಿ. ಸೊ ಮೂವ್ಮೆಂಟ್ ಇಲ್ದಿದ್ರೆ ಬೇರೆ ರೋಗ ಲಕ್ಷಣಗಳು. ಸೊ ದಟ್ ಮೇ ಜನರಲಿ ಪ್ರಿಸೀಡ್ ಮೆನಿ ಇಯರ್ಸ್ ಬಿಫೋರ್ ದೇ ಡೆವಲಪ್ ದಿಸ್ ಮೂವ್ಮೆಂಟ್ ರಿಲೇಟೆಡ್ ರೋಗ ಲಕ್ಷಣಗಳು. ಸೊ ಅದು ದ ಲಿಸ್ಟ್ ಇಸ್ ಹ್ಯೂಜ್, ತುಂಬ ದೊಡ್ಡದಿದೆ ಲಿಸ್ಟು. ದಟ್ ಕ್ಯಾನ್ ಗೋ ಫ್ರಮ್ ಕಾನ್ಸ್ಟಿಪೇಷನ್ ಇಂದ ಹಿಡಿದು sleep disturbances, you may have memory problems,
ದೆನ್ ಯು ಮೇ ಹ್ಯಾವ್ ಮೂಡ್ ಡಿಸ್ಟರ್ಬೆನ್ಸಸ್, ನಿಮಗೆ ಮೂಡ್ ಲೋಸ್ ಇರ್ಬೋದು. ದೆನ್ ಯು ಮೇ ಹ್ಯಾವ್ ಗಿಡಿನೆಸ್ಸು, ದೆನ್ ಯು ಮೇ ಹ್ಯಾವ್ ಸ್ವಾಲೋಯಿಂಗ್ ಡಿಫಿಕಲ್ಟೀಸ್, ಯು ಮೇ ಹ್ಯಾವ್ ಅಂದ್ರೆ ನುಂಗೋದಕ್ಕೆ ಕಷ್ಟ ಹೌದು ಆಗುತ್ತೆ. ನುಂಗೋದು ಕಷ್ಟ ಆಗುತ್ತೆ, ಯೂರಿನರಿ ಕಂಪ್ಲೇಂಟ್ಸ್ ಬರ್ಬೋದು. ದೆನ್ ಯು ಮೇ ಹ್ಯಾವ್ ಹ್ಯಾಂಡ್ ರೈಟಿಂಗ್ ಚೇಂಜ್ ಆಗಬಹುದು, ದಟ್ ಇಸ್ ಕಾಲ್ಡ್ ಎಸ್ ಮೈಕ್ರೋಗ್ರಾಫಿ ಅಂತೀವಿ ನಮ್ಮ ಭಾಷೆಯಲ್ಲಿ. ದೆನ್ ಯು ಮೇ ಹ್ಯಾವ್ ಲಾಸ್ ಆಫ್ ಸ್ಮೆಲ್. ಸೊ ಇದು ತುಂಬ ನಾನ್ ಮೋಟರ್ ಸಿಂಪ್ಟಮ್ಸ್ ಅಂತೀವಿ ಇದಕ್ಕೆ. ಸೊ ಮೂಮೆಂಟ್ ಇಲ್ದಿದ್ರೆ ಬೇರೆ ರೋಗ ಲಕ್ಷಣಗಳು. ಸೊ ದ ಸ್ಪೆಕ್ಟ್ರಮ್ ಇಸ್ ಹ್ಯೂಜ್, ಸಿಂಪ್ಟಮ್ಸ್, ಕ್ಲಿನಿಕಲ್ ಸಿಂಪ್ಟಮ್ಸ್, ಆ್ಯಂಡ್ ಪೇಷಂಟ್ ಕ್ಯಾನ್ ಹ್ಯಾವ್ ಎನಿ ಆಫ್ ದೀಸ್ ಸಿಂಪ್ಟಮ್ಸ್. ಇಟ್ ಕ್ಯಾನ್ ಬಿ ಮೋಟರ್ ಆರ್ ನಾನ್ ಮೋಟರ್, ಆ್ಯಂಡ್ ಜನರಲಿ ನಾನ್ ಮೋಟರ್ ಪ್ರಿಸೀಡ್ಸ್ ಮೋಟರ್. ಅಂದರೆ ನಾನ್ ಮೋಟರ್ ಸಿಂಪ್ಟಮ್ಸ್ ಮುಂಚೆ ಬರ್ಬೋದು, ಮೋಟರ್ ಸಿಂಪ್ಟಮ್ಸ್ ಬರೋಕ್ಕೆ ಮುಂಚೆ. ಓಕೆ. ಹಾಗಾಗಿ ಈಗ ಕೈಕಾಲು ನಡುಗ್ತಾ ಇದೆ ಅಂತ ಹೇಳಿದಾಗ ಮಾತ್ರ ಅದನ್ನ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಒನ್ ಆಫ್ ದ ಸಿಂಪ್ಟಮ್ಸ್, ಒನ್ ಆಫ್ ದ ರೋಗ ಲಕ್ಷಣಗಳು. ಕೈಕಾಲು ನಡುಕ ಬೇರೆ ಕಾಯಿಲೆಗಳಲ್ಲೂ ಬೇರೆ ಕಂಡೀಷನ್ಸಲ್ಲೂ ಕಾಣಬಹುದು, ಬರುವಂತ ಸಾಧ್ಯತೆ ಇರುತ್ತೆ. ಮೋಸ್ಟ್ ಕಾಮನ್ ಎಸೆನ್ಷಿಯಲ್ ಟ್ರೆಮರ್ಸ್ ಅಂತೀವಿ. ಸೊ ಅದರಲ್ಲೂ ಕೈಕಾಲು ನಡುಕ ಬರ್ಬೋದು. ಸೊ ಎಲ್ಲ ಕೈಕಾಲು ನಡುಕ ಪಾರ್ಕಿನ್ಸನ್ಸ್ ಇದೆ ಅಂತ ಇಲ್ಲ. ಸೊ ಇಟ್ ಕ್ಯಾನ್ ಬಿ ಸೀನ್ ಎಸೆನ್ಷಿಯಲ್ ಟ್ರೆಮರ್. ಇಲ್ಲ ತುಂಬ ಆ್ಯನ್ಸೈಟಿ, ಸ್ಟ್ರೆಸ್ ಇದ್ದರೂ ನಮಗೆ ಕೈಕಾಲು ನಡುಕ ಬರ್ಬೋದು. ಮೆಡಿಕೇಷನ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸಲ್ಲಿ ಕೈಕಾಲು ನಡುಕ ಬರ್ಬೋದು. ಲಾಟ್ ಆಫ್ ಮೆಟಬಾಲಿಕ್ ಕಂಡೀಷನ್ಸ್, ಥೈರಾಯ್ಡಲ್ಲಿ, ಸೋಡಿಯಂ ಡಿಸ್ಟರ್ಬೆನ್ಸಸಲ್ಲಿ, ಅದರಲ್ಲೂ ಕೈಕಾಲು ನಡುಕ ಬರ್ಬೋದು. ಸೊ ಲಿಸ್ಟ್ ಈಸ್ ಹ್ಯೂಜ್ ಅಗೇನ್, ಬಟ್ ಒನ್ ಆಫ್ ದ ಸಿಂಪ್ಟಮ್ಸ್, ಟ್ರೆಮರ್ ಈಸ್ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಪಾರ್ಕಿನ್ಸನ್ ಡಿಸೀಸ್. ಓಕೆ. ಯಾಕಂತ ಹೇಳಿದ್ರೆ ಈಗ ನಮಗೆ ಒಂದು ಸಿಂಪ್ಟಮ್ಸ್ ಬಂತು ಅಂತ ಹೇಳಿದ್ರೆ ಅದು ಬರೀ ಒಂದು ರೋಗ ಲಕ್ಷಣ ಮಾತ್ರ ಆಗಿರೋದಿಲ್ಲ, ಬೇರೆ ಬೇರೆ ಕಾರಣಕ್ಕೋಸ್ಕರ ಆಗಿರುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಸಿಯಾಗಿ ತಗೊಳ್ಳೋದಾದ್ರೆ ತಲೆನೋವು ಅಂತ ಹೇಳಿದಾಗ ತಲೆನೋವಿಗೆ ಬೇರೆ ಬೇರೆ ಕಾರಣ ಇರಬಹುದು. ಸೊ ಇನ್ ದ ಸೇಮ್ ವೇ ಇದರಲ್ಲೂ ಕೂಡ ಅಪ್ಲೈ ಆಗುತ್ತೆ. ಬಟ್ ಇದರಲ್ಲಿ ಏನಂದ್ರೆ ದ ಟ್ರೆಮರ್ ತುಂಬಾ ಜನರಲಿ ಇಟ್ ಇಸ್ ಕಾಲ್ಡ್ ಆಸ್ ರೆಸ್ಟಿಂಗ್ ಟ್ರೆಮರ್ಸ್ ಅಂತೀವಿ. ಅಂದ್ರೆ ವೆನ್ ಯು ಹ್ಯಾಂಡ್ಸ್ ಆರ್ ಎಟ್ ರೆಸ್ಟ್ ಆವಾಗ ಶೇಕ್ ಆಗೋದು. So these are called as pill rolling tremors or resting tremors, which are very classic of Parkinson disease. Okay. So some people may have ಯಾರು ಹೋಲ್ಡ್ ಮಾಡಿದಾಗ, ಪ್ಲೇಟ್ ಹೋಲ್ಡ್ ಮಾಡಿದಾಗ ಇಲ್ಲ ಕಪ್ ಹೋಲ್ಡ್ ಮಾಡಿದಾಗ ಕೈಕಾಲು ಶೇಕ್ ಆಗಬಹುದು. ಸೊ ದಟ್ ಈಸ್ ಆಲ್ಸೋ ಸೀನ್, ಬಟ್ ಕಾಮನ್ಲಿ ಪಾರ್ಕಿನ್ಸನ್ಸಲ್ಲಿ ರೆಸ್ಟಿಂಗ್ ಟ್ರೆಮರ್ಸ್ ನೋಡ್ತೀವಿ. ಸೊ ಆಟ್ ರೆಸ್ಟ್ ದೇ ಹ್ಯಾವ್ ಟ್ರೆಮರ್ಸ್. ಅಂದ್ರೆ ಏನು ಕೆಲಸ ಮಾಡ್ತಿರಲ್ಲ, ಸುಮ್ಮನೆ ರೆಸ್ಟ್ ಅಲ್ಲೇ ದೇ ಹ್ಯಾವ್ ಟ್ರೆಮರ್ಸ್. ಸೊ ದಟ್ ಈಸ್ ವೆರಿ ಕ್ಲಾಸಿಕಲ್ ಆಫ್ ಪಾರ್ಕಿನ್ಸನ್ ಟ್ರೆಮರ್ಸ್. ಓಕೆ. ಅವಾಗ ಬೇರೆಯವರು ಬೇಗ ಅಬ್ಸರ್ವ್ ಮಾಡಿಬಿಡ್ತಾರೆ ಈ ತರ ಕಂಡೀಷನ್ ಅಲ್ಲಿ ಇದ್ದಾಗ. ಓಕೆ. ಸೊ ಬ್ರೈನಿಗೂ ಈ ಒಂದು ಪಾರ್ಕಿನ್ಸನ್ಸ್ ಡಿಸೀಸ್ಗೂ ಕನೆಕ್ಷನ್ಸ್ ಹೇಗಿದೆ? ಈಗ ಒಂದು ವ್ಯಕ್ತಿಯಲ್ಲಿ ಪಾರ್ಕಿನ್ಸನ್ಸ್ ಡಿಸೀಸ್ ಇದೆ ಅಂತ ಹೇಳಿದಾಗ ಬ್ರೈನ್ ಅಲ್ಲಿ ಏನ್ ಚೇಂಜಸ್ ಆಗಿರುತ್ತೆ ಡಾಕ್ಟರ್? ಸೊ ಏನಾಗುತ್ತೆ, ಪಾರ್ಕಿನ್ಸನ್ಸ್ ಈಸ್ ಅನ್ ಏಜಿಂಗ್ ಡಿಸೀಸ್. ಇದು ವಯಸ್ಸು ಪಟ್ಟಿದ ಕಾಯಿಲೆ. ವಯಸ್ಸಾದವ್ರಿಗೆ ಮಾತ್ರ ಬರೋ ಕಾಯಿಲೆನಾ? ಆ ಥರ ಇಲ್ಲ, ಬಟ್ ಜನರಲಿ ಅಬೌಟ್ 70 to 80% ಇಟ್ ಈಸ್ ಏಜಿಂಗ್. ಅಂದರೆ ಅಬೌವ್ 60 years ಯಾರಿಗಾದ್ರೂ ಬರಬಹುದು. ಇಟ್ ಈಸ್ ಸೀನ್ ಇನ್ ಯಂಗ್ ಪೀಪಲ್ ಆಲ್ಸೋ, ವಿಚ್ ಈಸ್ ಅಬೌಟ್ 10 to 15% ಯಂಗ್ ಪೀಪಲಲ್ಲಿ ನೋಡ್ಬೋದು. ಏನು ಹೇಳ್ತೀವಿ ಅಂದರೆ ಯಂಗ್ ಆನ್ಸೆಟ್ ಪಾರ್ಕಿನ್ಸನ್ಸ್ ಇಲ್ಲ ಅರ್ಲಿ ಆನ್ಸೆಟ್ ಪಾರ್ಕಿನ್ಸನ್ಸ್ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಸ್ಪೆಸಿಫಿಕ್ ಏರಿಯಾ ಆಫ್ ದ ಬ್ರೈನ್ ವಿಚ್ ಇಸ್ ಕಾಲ್ಡ್ ಎಸ್ ಸಬ್ಸ್ಟಾನ್ಷಿಯಾ ನೈಗ್ರಾ ಅಂತೀವಿ ಅದಕ್ಕೆ. ಅದರಲ್ಲಿ ಬೇಸಿಕ್ಲಿ ಬ್ರೈನ್ ಸೆಲ್ಸ್, ನ್ಯೂರಾನ್ಸ್ ಇರುತ್ತಲ್ಲ ನಮ್ಮ ನರಗಳು, ಅದು ಬೇಸಿಕ್ಲಿ ದೇ ಡೈ, ಸತ್ತೋಗ್ಬಿಡುತ್ತೆ. ಸೊ ಅಲ್ಲಿಂದ ಡೋಪಮಿನ್ ಅಂತ ಒಂದು ಕೆಮಿಕಲ್ ಸೆಕ್ರೀಟ್ ಆಗುತ್ತೆ, ರಿಲೀಸ್ ಆಗುತ್ತೆ. ಸೊ ಬಿಕಾಸ್ ದೀಸ್ ನ್ಯೂರಾನ್ಸ್ ಡೈ, ಡೋಪಮಿನ್ ರಿಲೀಸ್ ಆಗಲ್ಲ, ಡೋಪಮಿನ್ ಡಿಫಿಷಿಯನ್ಸಿ ಆಗುತ್ತೆ. ಆ್ಯಂಡ್ ಡೋಪಮಿನ್ ಈಸ್ ಅ ಕೆಮಿಕಲ್ ಮೆಸೆಂಜರ್ ವಿಚ್ ಹೆಲ್ಪ್ಸ್ ಫಾರ್ ಅವರ್ ಮಸಲ್ ಮೂಮೆಂಟ್ಸ್. ನಾವು ಓಡಾಡೋದು, ನಡೆಯೋದೆಲ್ಲ ಡೋಪಮಿನ್ ಇಸ್ ದ ಕೀ ಕೆಮಿಕಲ್ ಮೆಸೆಂಜರ್. ಸೊ ಅದು ಡಿಫಿಷಿಯೆಂಟ್ ಆಗಿಬಿಟ್ರೆ ಇದೆಲ್ಲ ರೋಗ ಲಕ್ಷಣಗಳು ಕಂಡುಬರ್ಬೋದು. ಯು ಬಿಕಮ್ ಸ್ಲೋ, ನಿಮಗೆ ಕೈ ಕಾಲು ನಡ್ಕ ಬರಬಹುದು, ಸ್ಟಿಫ್ನೆಸ್ ಬರಬಹುದು, ಬ್ಯಾಲೆನ್ಸಿಂಗ್ ಇಶ್ಯೂ ಆಗಬಹುದು. ಸೊ ಬೇಸಿಕ್ಲಿ ಇಟ್ಸ್ ಅ ನ್ಯೂರೋ ಡಿಜೆನರೇಟಿವ್ ಕಂಡೀಷನ್. ಅಂದರೆ ತಾನಷ್ಟಕ್ಕೆ ತಾನೇ ವಿತೌಟ್ ಎನಿ ರೀಸನ್ ಬ್ರೈನ್ ಸೆಲ್ಸ್ ಸ್ಟಾರ್ಟ್ ಡೈಯಿಂಗ್ ಇನ್ ಅ ಪರ್ಟಿಕ್ಯುಲರ್ ಏರಿಯಾ. ದಟ್ಸ್ ಕಾಲ್ಡ್ ಎಸ್ ಸಬ್ಸ್ಟಾನ್ಷಿಯಾ ನೈಗ್ರಾ ಅಂತೀವಿ. ಓಕೆ. ಹಾಗಿದ್ರೆ ಇದು 60 ದಾಟದವರಲ್ಲಿ ನೀವು ಕಾಮನ್ ಆಗಿ ನೋಡ್ತೀರಾ? ಕಾಮನ್ ಆಗಿ 60 ದಾಟೋರ ಮೇಲೆ ನಾವು ಕಾಮನ್ ಆಗಿ ನೋಡ್ತೀವಿ. ಓಕೆ. ಆದರೆ ಈ ಒಂದು ಸಿಂಪ್ಟಮ್ಗಳು ಮಿಸ್ ಆಗುವಂಥ ಚಾನ್ಸಸ್ ಇರುತ್ತಾ ಅಂತ? ಯಾಕಂದರೆ ನೀವು ಹೇಳಿದ್ರೆ ವಯಸ್ಸಾದವರಲ್ಲಿ ಇದು ಬರುತ್ತೆ ಅಂತ. ಸೊ ಯಾರೇ ಆಗಲಿ, ನಮ್ಮ ಮನೆಯಲ್ಲಿ ವಯಸ್ಸಾದವರು ಇದ್ದರೂ ಅವ್ರಿಗೆ ಈ ಥರ ಕೈಕಾಲು ನಡುಗ್ತಿದೆ ಅಂದಾಗ ನಾವು ಒಂದು ರೀತಿ ಕೇರ್ಲೆಸ್ ಮಾಡೋ ಚಾನ್ಸಸ್ ಇರುತ್ತೆ. ಈ ವಯಸ್ಸಲ್ಲಿ ಇದೆಲ್ಲ ಕಾಮನ್ ಬಿಡಪ್ಪ, ವಯಸ್ಸಾಯಿತು ಅದಕ್ಕೆ ಇವರಿಗೆ ಬಾಡಿ ಬ್ಯಾಲೆನ್ಸ್ ಮಿಸ್ ಆಗ್ತಿದೆ, ಕೈ ನಡುಗ್ತಾ ಇದೆ ಅನ್ನೋದು. ಅಂದರೆ ಆ ಮೂಮೆಂಟಲ್ಲಿ ಇದು ಪಾರ್ಕಿನ್ಸನ್ಸ್ ಡಿಸೀಸ್ ಅನ್ನೋದೇ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ವಯಸ್ಸಾದ್ಮೇಲೆ ಈ ತರ ಒಂದು ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಆಗುವಂತ ಚಾನ್ಸಸ್ ಇರುತ್ತಲ್ವಾ? ಇರುತ್ತೆ. ಸೊ ಜನರಲಿ ಬಿಕಾಸ್ ಅದು ಏಜಿಂಗ್ ಡಿಸೀಸು. ಸೊ ಆಸ್ ನೀವು ಹೇಳ್ದಂಗೆ ಮೆನಿ ಪೀಪಲ್ ಸ್ಲೋ ಆಗಿದ್ದಾರೆ ಅಂದರೆ ಓಕೆ ವಯಸ್ಸಾಗಿದೆ ಅಂತ ಬಿಟ್ಬಿಡಿ, ಬ್ಯಾಲೆನ್ಸಿಂಗ್ ಇಶ್ಯೂ ಇದ್ರೆ ಓಕೆ ವಯಸ್ಸು ಪ್ರಾಬ್ಲಮ್ ಇರ್ಬೋದು. ಬಟ್ ಇದಕ್ಕೆ ಅವೇರ್ನೆಸ್ ಇಲ್ಲ ಜನರಿಗೆ. ಮೆನಿ ಪೀಪಲ್ ಡೋಂಟ್ ನೋ, ಜನರಿಗೆ ಗೊತ್ತಿಲ್ಲ ಪಾರ್ಕಿನ್ಸನ್ಸ್ ಅಂದರೆ ಏನು. ಸೊ ಇದು ತುಂಬ ಮುಖ್ಯ, ಬಿಕಾಸ್ ಇಟ್ ಈಸ್ ಸಚ್ ಅ ಕಾಮನ್ ಪ್ರಾಬ್ಲಮ್ ಇನ್ ಎಲ್ಡರ್ಲಿ ಪೀಪಲ್. ಆ್ಯಂಡ್ ಅದು ಮಿಸ್ ಆಗಿಬಿಡುತ್ತೆ, ದೇ ಡೋಂಟ್ ಗಿವ್ ಅಟೆನ್ಷನ್. ಆಮೇಲೆ ಡಾಕ್ಟರ್ಸ್ಗೆ ಹೆಲ್ಪ್ ಸೀಕ್ ಮಾಡಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಪಾರ್ಕಿನ್ಸನ್ಸ್ ಏನಂತ ಗೊತ್ತಿರಬೇಕು, ಪಾರ್ಕಿನ್ಸನ್ಸ್ ರೋಗ ಲಕ್ಷಣಗಳು ಗೊತ್ತಿರಬೇಕು. ಸೊ ದಟ್ ಯು ಕ್ಯಾನ್ ಇಮಿಡಿಯೇಟ್ಲಿ ಸೀಕ್ ಅಟೆನ್ಷನ್
ಆ್ಯಂಡ್ ಸ್ಟಾರ್ಟ್ ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ರೆಸ್ಪಾನ್ಸ್ ಆ್ಯಂಡ್ ದ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ರೋಗ ಲಕ್ಷಣಗಳು ಇಂಪಾರ್ಟೆಂಟ್ ಇದೆ. ಬಟ್ ಆ್ಯಸ್ ಐ ಟೋಲ್ಡ್, ಕೆಲವು ಸಲ ಇದು ಮೂಮೆಂಟ್ ಇಲ್ದಿದ್ರೆ ರೋಗ ಲಕ್ಷಣಗಳು, ಮೂಮೆಂಟ್ ಅನ್ರಿಲೇಟೆಡ್ ರೋಗ ಲಕ್ಷಣಗಳು, ಅದು 5-6 years or 10 years ಬಿಫೋರ್ ಮೂಮೆಂಟ್ ಎಫೆಕ್ಟ್ ಆಗುತ್ತೆ, ಅದ್ರ ಮುಂಚೆನೇ ಬರ್ಬೋದು. ಅವಾಗ ಕಷ್ಟ ಆಗುತ್ತೆ ಜನರಿಗೆ. ಲೈಕ್ ಕಾನ್ಸ್ಟಿಪೇಷನ್, ಲೈಕ್ ಮೂಡ್ ಡಿಸ್ಟರ್ಬೆನ್ಸಸ್, ದೆನ್ ಮೆಮರಿ ಇಶ್ಯೂಸ್, ದೆನ್ ಯು ಹ್ಯಾವ್ ದಿಸ್ ಮೈಕ್ರೋಗ್ರಾಫಿಯಾ ಅಂತೀವಿ, ಹ್ಯಾಂಡ್ ರೈಟಿಂಗ್ ಚೇಂಜ್, ಸ್ಮಾಲ್ ಆಗ್ಬಿಡುತ್ತೆ ಹ್ಯಾಂಡ್ ರೈಟಿಂಗ್ ಬರ್ತಾ. ದೆನ್ ಯು ಹ್ಯಾವ್ ರೆಡ್ಯೂಸ್ಡ್ ಆರ್ಮ್ ಸ್ವಿಂಗ್ಸ್. ನಡೆಯುವಾಗ ಕೆಲವು ನೋಡ್ತಾರೆ ಈ ಹ್ಯಾಂಡ್ ಮೂಮೆಂಟೇ ಇಲ್ಲಪ್ಪ, ಮೂಮೆಂಟೇ ಆರ್ಮ್ ಸ್ವಿಂಗೇ ರೆಡ್ಯೂಸ್ ಆಗ್ಬಿಟ್ಟಿದೆ. ದೆನ್ ದೇ ಹ್ಯಾವ್ ಡಿಫಿಕಲ್ಟಿ ಇನ್ ರೋಲಿಂಗ್ ಇನ್ ದ ಬೆಡ್ ಆರ್ ಗೆಟಿಂಗ್ ಔಟ್ ಆಫ್ ದ ಬೆಡ್. ಸೊ ದೀಸ್ ಸ್ಮಾಲ್ ಸಿಂಪ್ಟಮ್ಸ್ ಜನರಲಿ ಪೀಪಲ್ ಓವರ್ಲುಕ್ ಮಾಡ್ತಾರೆ, ನೋಡಲ್ಲ, ಅದನ್ನು ಬರಲ್ಲ ಜ್ಞಾನಕ್ಕೆ. ಸೊ ದಟ್ ಟೈಮ್ ದೇ ಮೇ ಗೆಟ್ ಮಿಸ್ಡ್. ಆ್ಯಂಡ್ ದೆನ್ ವೆನ್ ಮೋಟರ್ ಮೂಮೆಂಟ್ಸ್ ಎಫೆಕ್ಟ್ ಆದಾಗ ಅವಾಗೇನೆ ದೇ ಸೀಕ್ ಡಾಕ್ಟರ್ಸ್ ಹೆಲ್ಪ್. ಅದು ಕಾಣುವಂತ ಸಿಂಪ್ಟಮ್ಸ್ ಎಕ್ಸಾಕ್ಟ್ಲಿ. ಸೊ ಅದು ವೆರಿ ಆಬ್ವಿಯಸ್. ಟ್ರೆಮರು, ಕೈಕಾಲು ನಡ್ಕ, ನಡೆಯೋದು, ಓಡಾಡೋದು, ಬ್ಯಾಲೆನ್ಸಿಂಗ್ ಇಶ್ಯೂಸ್. ಸೊ ಇಮಿಡಿಯೇಟ್ಲಿ ದೇ ಸೀಕ್ ಅಟೆನ್ಷನ್. ಬಟ್ ದೀಸ್ ಆರ್ ದ ಸರ್ಟನ್ ನಾನ್ ಮೋಟರ್ ಸಿಂಪ್ಟಮ್ಸ್. ಕೆಲವು ಸಲ ಸ್ಲೀಪ್ ಡಿಸ್ಟರ್ಬೆನ್ಸಸ್, ವಿಚ್ ಇಸ್ ವೆರಿ ಕಾಮನ್, ಕಾಲ್ಡ್ ಆಸ್ RBD ಅಂತೀವಿ, ರೆಮ್ ಸ್ಲೀಪ್ ಬಿಹೇವಿಯರ್ ಡಿಸಾರ್ಡರ್. ಇದರಲ್ಲಿ ಏನಾಗುತ್ತೆ, ಯು ಎನಾಕ್ಟ್ ಯುವರ್ ಓನ್ ಡ್ರೀಮ್ಸ್. ಅಂದರೆ ನೀವು ಡ್ರೀಮ್ಸಲ್ಲಿ ಏನು ಬರುತ್ತೆ ಅದನ್ನು ನೀವು ಕಂಪ್ಲೀಟ್ಲಿ ಆ್ಯಕ್ಟ್ ಮಾಡ್ತೀರಾ ಡ್ರೀಮ್ಸಲ್ಲೇ. ಯು ಮೇ ಐದರ್ ಹಿಟ್ ಸಮ್ ಒನ್ ಆರ್ ಯು ಮೇ ಐದರ್ ಮೇಕ್ ಮೂಮೆಂಟ್ಸ್ ಇನ್ ದ ಸ್ಲೀಪ್. ಸೊ ಇದೆಲ್ಲ ಯುವರ್ ಪಾರ್ಟ್ನರ್ ಹೂ ಎವರ್ ಸ್ಲೀಪಿಂಗ್ ನೆಕ್ಸ್ಟ್ ಯು ದೇ ವಿಲ್ ನೋ. ಬಟ್ ಅದು ಅವ್ರು ಅಬ್ಸರ್ವ್ ಮಾಡಿರಲ್ಲ, ಆ್ಯಂಡ್ ದೇ ಜಸ್ಟ್ ಲೀವ್ ಇಟ್, ಇಗ್ನೋರ್ ಮಾಡ್ತಾರೆ. ಓಕೆ, ಏನೋ ಡ್ರೀಮ್ ಬಂದಿರಬೇಕಂತ. ಬಟ್ ದೀಸ್ ಆರ್ ಕಾಲ್ಡ್ ಎಸ್ ಡ್ರೀಮ್ ಎನಾಕ್ಟಿಂಗ್ ಬಿಹೇವಿಯರ್, ರೆಮ್ ಸ್ಲೀಪ್ ಬಿಹೇವಿಯರ್ ಡಿಸಾರ್ಡರ್. ಇದು 5-6 years 10 years ಇಟ್ ಕ್ಯಾನ್ ಪ್ರಿಸೀಡ್ ದಿ ಆನ್ಸೆಟ್ ಆಫ್ ಮೋಟರ್ ಮೂಮೆಂಟ್ಸ್. ಸೊ ಮೂಮೆಂಟ್ ಸಿಂಪ್ಟಮ್ಸ್ ಬರುತ್ತಲ್ಲ, ಅದಕ್ಕೆ ಮುಂಚೆನೆ 5-7 years 10 years ಮುಂಚೆ ಬರ್ಬೋದು, ಮುಂಚೆನೆ ಸಿಗ್ನಲ್ ಕೊಟ್ಟಿರುತ್ತೆ. ಬಟ್ ಆ ಟೈಮಲ್ಲಿ ಈಗ ನಾನ್ ಮೋಟರ್ ಸಿಂಪ್ಟಮ್ಸ್ ಎಲ್ಲ ಮುಂಚೆನೆ ಬಂದಿರುತ್ತೆ. ಓಕೆ, ಅದಾದ್ಮೇಲೆ ಮತ್ತೆ ಮೋಟರ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಜನರಲಿ. ದಟ್ ಇಸ್ ಅ ಟ್ರೆಂಡ್. ಮುಂಚೆನೆ ಬರುತ್ತೆ. ಸಮ್ ಪೀಪಲ್ ಮೇ ಹ್ಯಾವ್ ಸ್ಲೀಪ್ ಡಿಸ್ಟರ್ಬೆನ್ಸಸ್, ಸಮ್ ಪೀಪಲ್ ಮೇ ಹ್ಯಾವ್ ಜಸ್ಟ್ ಕಾನ್ಸ್ಟಿಪೇಷನ್, ಸಮ್ ಪೀಪಲ್ ಮೇ ಹ್ಯಾವ್ ಮೆಮರಿ ಇಶ್ಯೂಸ್. ಸೊ ಬೇರೆ ಪೇಷಂಟ್ ಅಲ್ಲಿ ಬೇರೆ ತರದ ನಾನ್ ಮೋಟರ್ ಸಿಂಪ್ಟಮ್ಸ್ ಕಾಣಬಹುದು. ಬಟ್ ಅದು ಇಗ್ನೋರ್ ಆಗುತ್ತೆ. ಜನರಲಿ ಇಟ್ ಇಸ್ ಇಗ್ನೋರ್ಡ್. And when motor movement ಸ್ಟಾರ್ಟ್ ಆದಾಗನೇ they seek doctor's help. ಓಕೆ, ಹಾಗಾಗಿ ಈಗ ನೀವು ಹೇಳಿರುವಂತ ಎಲ್ಲಾ ಸಿಂಪ್ಟಮ್ಸ್ ಒಂದೇ ವ್ಯಕ್ತಿಯಲ್ಲಿ ಬರಬೇಕು ಅನ್ನುವಂತದ್ದೇನು ಇಲ್ಲ. Each patient of Parkinson's is different from other one. Like A patient is different from B is different from C. So ಬೇರೆ ರೋಗ ಲಕ್ಷಣ ಕಂಡು ಬರಬಹುದು ಡಿಪೆಂಡಿಂಗ್ ಆನ್ ದ ಇನ್ವಾಲ್ವ್ಮೆಂಟ್ ಆಫ್ ದಿ ರೀಜನ್ ಆಫ್ ದ ಬ್ರೈನ್. ಓಕೆ, ಅಂದ್ರೆ ಎಲ್ಲಿ ಇಂಪ್ಯಾಕ್ಟ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಓಕೆ. ಸೊ ಬ್ರೈನ್ ಅಲ್ಲಿ ಒಂದು ಚೇಂಜಸ್ ಆಗುತ್ತೆ, ಅದರಿಂದ ಪಾರ್ಕಿನ್ಸನ್ಸ್ ಡಿಸೀಸ್ ಬರ್ಬೋದು ಅಂತ ಹೇಳಿದ್ರಿ. ಸೊ ಇಲ್ಲಿ ಏಜ್ ಮ್ಯಾಟರ್ ಆಗುತ್ತೆ ಅಂತ ಕೂಡ ಹೇಳಿದ್ರಿ. ಸೊ 2 ಅಂಶಗಳನ್ನ ನೀವು ಹೇಳಿದ್ರಿ. ಸೊ ಹಾಗಿದ್ರಲ್ಲಿ ಕಾರಣ ಏನಿರ್ಬೋದು ಅಂತ ಬಂದಾಗ ಬರೀ ವಯಸ್ಸಾದವರಿಗೆ ಮಾತ್ರ ಇದು ಬರುತ್ತಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಮೇಜರ್ ರೀಸನ್ಸ್ ಅಥವಾ ಮುಖ್ಯ ಕಾರಣಗಳು ಏನು ಡಾಕ್ಟರ್? ಸೊ ಇಷ್ಟೊಂದು ಪಾರ್ಕಿನ್ಸನ್ ಡಿಸೀಸ್ ಇರೋದೇ ಮೋರ್ ದೆನ್ 300-400 years ಇಂದ ಇದೆ, which has been described in 17th century, 18th century. ಬಟ್ ಬೇಸಿಕ್ಲಿ ಸ್ಟಿಲ್ ನಾವು ಅಷ್ಟೊಂದು ರಿಸರ್ಚ್ ಆದರೂ ಕೂಡ ಯಾರಿಗೆ ಗೊತ್ತಿಲ್ಲ ಪಾರ್ಕಿನ್ಸನ್ಸ್ ಯಾಕೆ ಬರುತ್ತಂತ. ದೇರ್ ಇಸ್ ನೋ ಡೆಫಿನೆಟ್ ರೀಸನ್ ಯಾಕೆ ಬರುತ್ತೆ. ಯಾರಿಗಾದ್ರೂ ಬರ್ಬೋದು ಅಬೌವ್ 60 years. ಬಟ್ ಹೈಪೋಥಿಸಿಸ್ ಹೇಳ್ತೀವಿ, ಅಂದರೆ ಏನೇನು ಕಾರಣದಿಂದ ಬಂದಿರಬಹುದು. ಸೊ ಒಂದು ಎಪಿಡೆಮಾಲಜಿಕಲ್ ಸ್ಟಡಿ ಮಾಡಿದಾಗ ದೇ ಫೌಂಡ್ ದಟ್ ಪ್ರಾಬಬ್ಲಿ ಎಕ್ಸ್ಪೋಜರ್ ಟು ಪೆಸ್ಟಿಸೈಡ್ಸ್, ಎಕ್ಸ್ಪೋಜರ್ ಟು ಹರ್ಬಿಸೈಡ್ಸ್, ಹೆವಿ ಮೆಟಲ್ಸು, ಇಂಡಸ್ಟ್ರಿಯಲ್ ಸಾಲ್ವೆಂಟು, ಇದರಲ್ಲಿ ಎಕ್ಸ್ಪೋಜರ್ ಆದಾಗ ದ ಚಾನ್ಸಸ್ ಆಫ್ ಪಾರ್ಕಿನ್ಸನ್ಸ್ ಬರೋದು ಜಾಸ್ತಿ ಇರುತ್ತೆ, ಹೆಚ್ಚಿಗಿರುತ್ತೆ. ದೆನ್ ಜೆನೆಟಿಕ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್, ಆನುವಂಶಿಕ. ಸೊ 10-15% ಆಫ್ ರೀಸನ್ಸ್ ಆಫ್ ಡೆವಲಪಿಂಗ್ ಪಾರ್ಕಿನ್ಸನ್ಸ್ ಕುಡ್ ಬಿ ಜೆನೆಟಿಕ್. So you are a carrier of that gene and that itself manifest in Parkinson disease at different age groups. But genetic Parkinson's are common in younger people than in older people. So ಈಗ 30 ವಯಸ್ಸಲ್ಲಿ ನಿಮಗೆ ಪಾರ್ಕಿನ್ಸನ್ಸ್ ಕಂಡು ಬಂದಿದೆ, ಅವ್ರು 40 ವರ್ಷಕ್ಕೆ ಪಾರ್ಕಿನ್ಸನ್ಸ್ ಕಂಡು ಬಂದಿದೆ, ಮೋಸ್ಟ್ಲಿ ದೇ ಆರ್ ಜೆನೆಟಿಕ್ಸ್. ಅಬೌವ್ 60-65 ಇಸ್ ಡಿಜೆನರೇಷನ್. ಆಟೋಮ್ಯಾಟಿಕ್ ಆಗಿ ನಿಮ್ದು ಬ್ರೈನ್ ರೀಜನ್ ಅದು ಡಿಜೆನರೇಟ್ ಆಗ್ತಿದೆ. ಬಟ್ ದ ರೀಸನ್ಸ್ ಆರ್ ಅನ್ನೋನ್. ದೆನ್ ಸಮ್ಟೈಮ್ಸ್ ರಿಪೀಟೆಡ್ ಹೆಡ್ ಇಂಜುರೀಸು ಇಲ್ಲ ಬಾಕ್ಸರ್ಸ್ ಅಲ್ಲಿ they are seen that commonly it is seen Parkinson disease ಕಂಡು ಬರುತ್ತೆ. So there is no definite reason, but these are the proposed hypothesis ಹೇಳ್ತೀವಿ. ಓಕೆ. ಸೊ ನೀವು ಹೇಳಿದ್ರೆ ರೀಸನ್ಸ್ ಅಲ್ಲಿ ಅವರಿಗೆ ಅಂದ್ರೆ ತಿನ್ನೋ ಫುಡ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಎಲ್ಲಾನು ಮ್ಯಾಟರ್ ಆಗುತ್ತೆ ಅಂತ. ಹಾಗಿದ್ರೆ ಈಗ ಹಳ್ಳಿ ಜನರು, ಸಿಟಿ ಜನರು ಅಂತ ನೋಡಿದಾಗ ಸಿಟಿಲಿ ಜಾಸ್ತಿ ಈ ಕೇಸಸ್ನ ಫೈಂಡ್ ಔಟ್ ಮಾಡ್ತೀರಾ ನೀವು ಹೇಗೆ ಅಂತ? ಸೊ ಅಗೇನ್ ಅರ್ಬನ್ ಪೀಪಲ್ ಅಲ್ಲಿ ಯಾಕೆ ಜಾಸ್ತಿ ನೋಡ್ತೀವಿ ಅಂದರೆ ಬೇಸಿಕ್ಲಿ ದೇ ಸೀಕ್ ಡಾಕ್ಟರ್ಸ್ ಹೆಲ್ಪ್,
ದೇ ಹ್ಯಾವ್ ಸಮ್ ಅವೇರ್ನೆಸ್. ರೂರಲಲ್ಲೂ ಇರುತ್ತೆ, ಬಟ್ ಪ್ರಾಬಬ್ಲಿ ದೇರ್ ಇಸ್ ನೋ ಮಚ್ ಆಫ್ ಡಾಕ್ಟರ್ಸ್ ಹೆಲ್ಪ್, ನೋ ಅವೇರ್ನೆಸ್, ಸೊ ಮಿಸ್ ಆಗ್ಬಿಡುತ್ತೆ. ಸೊ ವಿ ಸ್ಟಿಲ್ ಡೋಂಟ್ ನೋ ದ ರಿಯಲ್ ಇನ್ಸಿಡೆಂಟ್ಸ್ ಅಂಡ್ ಪ್ರಿವಲೆನ್ಸ್ ರೂರಲ್ ಏರಿಯಾ ಎಷ್ಟಿದೆ ಅಂತ ಅದು ಗೊತ್ತಿಲ್ಲ. ಬಟ್ ಇಫ್ ಯು ಸಿ ಇಟ್ ಈಸ್ ಈಕ್ವಲಿ ಎಫೆಕ್ಟೆಡ್. One more reason could be active physical activity. So active physical activity, diet, this also can matter for you to develop or at risk Parkinson's ಬರ್ಬೋದು ಇಲ್ಲೋ ಅಂತ. ಸೊ ಆ್ಯಕ್ಟಿವ್ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದರೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಲ್ಲ ಅಂದರೆ ಪಾರ್ಕಿನ್ಸನ್ಸ್ ಬರೋದು ರಿಸ್ಕ್ ಕಡಿಮೆ ಇರುತ್ತೆ. ಓಕೆ. ಸೊ ಯಾವ ಸಿಂಪ್ಟಮ್ಸ್ ಬಂದಾಗ ನಾವು ಮನೇಲಿ ಕೂರಬಾರ್ದು, ಆಸ್ಪತ್ರೆಗೆ ಹೋಗಬೇಕು ಅಂತ? ಯಾಕಂದರೆ ನೀವು ಲಕ್ಷಣಗಳಲ್ಲಿ 2 ಹೇಳಿದ್ರು, ಒಂದು ನಾನ್ ಮೋಟರ್ ಸಿಂಪ್ಟಮ್ಸ್ ಇರ್ಬೋದು, ಮೋಟರ್ ಸಿಂಪ್ಟಮ್ಸು ಇರಬಹುದು. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಕಾನ್ಸ್ಟಿಪೇಷನ್ ಬೇರೆ ರೀಸನ್ಗೂ ಆಗಿರ್ಬೋದು, ಕಾಮನ್ ಆಗಿ ಆಗಿರ್ಬೋದು. ಅಯ್ಯೋ ನನಗೆ ಕಾನ್ಸ್ಟಿಪೇಷನ್ ಆಯಿತು ಅಥವಾ ಮೋಷನ್ ಹೋಗ್ತಾ ಇಲ್ಲ, ಮಲಬದ್ಧತೆ ಆಯಿತು, ಇದು ಪಾರ್ಕಿನ್ಸನ್ಸ್ ಅಂತ ಹೇಳಿ ಓಡೋಗೋದಕ್ಕೆ ಆಗೋದಿಲ್ಲ. ಸೊ ಇಂಥ ಮೂಮೆಂಟ್ ಬಂದಾಗ ಅಥವಾ ಇಂಥ ಸಿಂಪ್ಟಮ್ಸ್ ಬಂದಾಗ ನೀವು ಎಚ್ಚೆತ್ಕೋಬೇಕು, ಮನೇಲಿ ಕೂರಬಾರ್ದು. ಮತ್ತೆ ಯಾವ ಡಾಕ್ಟರನ್ನ ಮೀಟ್ ಆಗಬೇಕು ಅನ್ನೋದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಜನರಲ್ ಫಿಸಿಷಿಯನ್ ನ ಮೀಟ್ ಆದ್ರೂ ಕೂಡ ಅಲ್ಲಿ ಮಿಸ್ಟೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್? ಸೊ ಐ ವುಡ್ ಸಜೆಸ್ಟ್ ಮೋಸ್ಟ್ ಕಾಮನ್ಲಿ ಇದು ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾನು ಹೇಳಿದಲ್ಲ, REM ಸ್ಲೀಪ್ ಬಿಹೇವ್ ಡಿಸಾರ್ಡರ್ ಅಂದರೆ ಡ್ರೀಮ್ ಎನಾಕ್ಟಿಂಗ್ ಬಿಹೇವಿಯರ್. ತನ್ನ ಡ್ರೀಮ್ನ ಎನಾಕ್ಟ್ ಮಾಡ್ತೀವಿ ನಿದ್ದೆಯಲ್ಲಿ. It may be speaking loudly or kicking movements. So ಜೋರಾಗಿ ಮಾತಾಡೋದು ಕೂಡ one of the symptom ಆಗಿರಬಹುದು. Kicking movements or speaking loudly in sleep. One of the symptoms. And ಯಾರಿದ್ರೆ ಈ ಸಿಂಪ್ಟಮ್ ಕಂಡುಬರುತ್ತೆ, 60 to 70% will go on to develop Parkinson's. 60 to 70% will develop Parkinson's later in their life. So this is one of the important non-motor symptoms, sleep disturbance, REM sleep behavior. Now constipation, as you told, ತುಂಬಾ ಜನ ಹೇಳ್ತಾರೆ ಬೇರೆ ಬೇರೆ ಕಾರಣ ಇರಬಹುದು, ಬಟ್ ದಟ್ ಡಸಂಟ್ ನೆಸೆಸಿಯೇಟ್ ನಿಮಗೆ ಪಾರ್ಕಿನ್ಸನ್ಸ್ ಇದೆ. ಬಟ್ ಪ್ರಾಬಬ್ಲಿ ನೀವು ಸ್ಕ್ರೀನ್ ಮಾಡಿಸ್ಬೋದು ಒಂದ್ಸಲಿ. ಈಗ ಕಾನ್ಸ್ಟಿಪೇಷನ್ ನಿಮಗೆ ಸರಿಯಾಗಿ ಆಗ್ತಿಲ್ಲ ಅಂದರೆ, ಯು ವಿಸಿಟೆಡ್ ಮೆನಿ ಡಾಕ್ಟರ್ಸ್ ಅಂದರೆ, ಒಂದ್ಸಲಿ ನ್ಯೂರಾಲಜಿಸ್ಟ್ ಇಲ್ಲ ಮೂವ್ಮೆಂಟ್ ಡಿಸಾರ್ಡರ್ ಸ್ಪೆಷಲಿಸ್ಟ್ ಒಂದ್ಸಲಿ ಸ್ಕ್ರೀನ್ ಮಾಡಿಸ್ಬೋದು ಟು ಸಿ ನನಗೇನಾದರೂ ಪಾರ್ಕಿನ್ಸನ್ ಲಕ್ಷಣಗಳು ಇದೆಯಾ ನೋಡ್ಬೋದಾ. ಬಿಕಾಸ್ ಇದು ಕ್ಲಿನಿಕಲ್ ಡಯಾಗ್ನೋಸಿಸು, ಇದಕ್ಕೇನು ಸ್ಪೆಸಿಫಿಕ್ ಟೆಸ್ಟ್ ಬರಲ್ಲ, ಬ್ಲಡ್ ಟೆಸ್ಟ್ ಬರಲ್ಲ, ಇಲ್ಲ ಏನಾದರೂ ಪರ್ಟಿಕ್ಯುಲರ್ ಟೆಸ್ಟ್ ಇಲ್ಲ. ಇದು ಕ್ಲಿನಿಕಲ್ ಎವ್ಯಾಲ್ಯೂಯೇಷನ್. ನಾವು ಕ್ಲಿನಿಕಲಿ ನೋಡ್ಬಿಟ್ಟು ಹೇಳ್ತೀವಿ ಇವ್ರಿಗೆ ಪಾರ್ಕಿನ್ಸನ್ ಲಕ್ಷಣಗಳು ಇದೆ. ಹಿಸ್ಟ್ರಿ ಕಲೆಕ್ಟ್ ಮಾಡ್ತೀವಿ, ಹಿಸ್ಟ್ರಿ ಅಂಡ್ ಸೈನ್ಸ್, ಸಿಂಪ್ಟಮ್ಸ್ ಅಂಡ್ ಸೈನ್ಸ್ ನೋಡ್ತೀವಿ. ಸೊ ನಾವು ಎಕ್ಸಾಮಿನ್ ಮಾಡ್ತೀವಿ. ಸೊ ಅದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಪೇಷಂಟ್ಗೆ ಪಾರ್ಕಿನ್ಸನ್ ಇದೆಯೋ ಇಲ್ವೋ. ಆ್ಯಂಡ್ ಸೊ ಈ ಥರ ನಾನ್ ಮೋಟರ್ ಸಿಂಪ್ಟಮ್ಸ್ ಹೇಳ್ತಿರಲ್ಲ, ಅದು ಕಂಡು ಬಂದರೆ ಆ್ಯಂಡ್ ನಿಮಗೆ ಹೆಲ್ಪ್ ಆಗ್ತಿಲ್ಲ, ಇಟ್ ಈಸ್ ನಾಟ್ ಗೆಟಿಂಗ್ ಕ್ಯೂರ್ಡ್, ದೆನ್ ಪ್ರಾಬಬ್ಲಿ ಯು ಕ್ಯಾನ್ ಗೋ ಆ್ಯಂಡ್ ಸಿ ಅ ನ್ಯೂರಾಲಜಿಸ್ಟ್ ಆರ್ ಅ ಮೂವ್ಮೆಂಟ್ ಡಿಸಾರ್ಡರ್ ಸ್ಪೆಷಲಿಸ್ಟ್ ಟು ಸ್ಕ್ರೀನ್ ಯೋರ್ ಸೆಲ್ಫ್, ಎಸ್ಪೆಷಲಿ ಅಬೌವ್ 60 years. ಸ್ಕ್ರೀನ್ ಮಾಡೋಕ್ಕೆ ನನಗೆ ಇದೆಯೋ ಇಲ್ವೋ ಈ ರೋಗ ಲಕ್ಷಣಗಳು. ಸೊ ದಟ್ ಕ್ಯಾನ್ ಬಿ ಒನ್ ಆಫ್ ದ ಫ್ಯಾಕ್ಟರ್ಸ್. ಬಟ್ ಅದು ಹೇಳಿದ್ರು ಕೂಡ ತುಂಬ ಜನಲ್ಲಿ ಮಿಸ್ ಆಗುತ್ತೆ. ಅಂಟಿಲ್ ಅನ್ಲೆಸ್ ಯು ಡೆವಲಪ್ ದಿಸ್ ಮೋಟರ್ ಸಿಂಪ್ಟಮ್ಸ್ ಪೇಷಂಟ್ ಬರಲ್ಲ. ಮೋಟರ್ ಸಿಂಪ್ಟಮ್ಸ್ ಅಂದರೆ ಕೈಕಾಲು ನಡ್ಕ, ಸ್ಟಿಫ್ನೆಸ್, ಸ್ಲೋನೆಸ್, ಬ್ಯಾಲೆನ್ಸ್. ಬಟ್ ಅಟ್ಲೀಸ್ಟ್ ಈ ಸಿಂಪ್ಟಮ್ಸ್ ಕಂಡು ಬಂದರೆ ಇಮ್ಮಿಡಿಯೇಟ್ಲಿ ಯು ಶುಡ್ ಸೀಕ್ ಅ ಡಾಕ್ಟರ್ಸ್ ಹೆಲ್ಪ್, ಇಲ್ಲ ನ್ಯೂರಾಲಜಿಸ್ಟ್ ಹೆಲ್ಪ್ ಆರ್ ಮೂವ್ಮೆಂಟ್ ಡಿಸಾರ್ಡರ್ ಸ್ಪೆಷಲಿಸ್ಟ್ ಹೆಲ್ಪ್. ಅದನ್ನು ಈ ಸಿಂಪ್ಟಮ್ಸ್ ಲಕ್ಷಣಗಳು ಇದ್ದರೆ ಹೆಲ್ಪ್ ತಗೊಳ್ಳೇಬೇಕು. ಓಕೆ. ಸೊ 2 ರೀತಿಯಾದಂಥ ಲಕ್ಷಣಗಳ ಬಗ್ಗೆ ಕೂಡ ಅರಿವಿರಬೇಕಾಗತ್ತೆ, ಅವೇರ್ನೆಸ್ ಇರಬೇಕು ಅಂತ. ಸರ್, ಈಗ ಇಲ್ಲಿ ಗಟ್ ಅಂಡ್ ಬ್ರೈನ್ ಕನೆಕ್ಷನ್ಸ್ ಕ್ಲೋಸ್ಡ್ ಆಗಿದೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಗಟ್ಟನ್ನ ಸೆಕೆಂಡ್ ಬ್ರೈನ್ ಅಂತ ಕರೀತಾರೆ. ನೀವು ಕಾನ್ಸ್ಟಿಪೇಷನ್ ಬಗ್ಗೆ ಒನ್ ಆಫ್ ದ ಸಿಂಪ್ಟಮ್ ಅಂತ ಹೇಳಿದಾಗ ನನ್ಗೊಂದು ಡೌಟ್ ಬಂತು. ಸೊ ಕಾನ್ಸ್ಟಿಪೇಷನ್ ಯಾಕೆ ಆಗುತ್ತೆ, ಬ್ರೈನ್ ಅಲ್ಲಿ ಇರೋದಲ್ವಾ ಪ್ರಾಬ್ಲಮ್ ಅನ್ನುವಂತ ಒಂದು ಕ್ವಶನ್ ಬರುತ್ತೆ. ಸೊ ಆ ಗಟ್ ಅಂಡ್ ಬ್ರೈನ್ ಕ್ಲೋಸ್ಡ್ ಕನೆಕ್ಷನ್ ಇರೋದಕ್ಕೆ ಆ ಥರ ಆಗುತ್ತೆ. ಕನೆಕ್ಷನ್ಸ್ ಇದೆ, ಲಾಟ್ ಆಫ್ ಸ್ಟಡೀಸ್ ಆಗ್ತಿದೆ ಈಗ. ದೇ ಸೇ ದಟ್ ಪ್ರಾಬಬ್ಲಿ ಪಾರ್ಕಿನ್ಸನ್ಸ್ ನಮ್ಮ ಗಟ್ಟಲ್ಲಿ ಸ್ಟಾರ್ಟ್ ಆಗೋದು, ದೆನ್ ದೇ ಟ್ರಾವೆಲ್ ಥ್ರೂ ದ ವೇಗಸ್ ನರ್ವ್ ಅಂತೀವಿ. ಒಂದು ವೇಗಸ್ ನರ್ವ್ ಉದ್ದ, ಒಂದು ವೇಗಸ್ ನರ್ವ್ ಇರುತ್ತೆ, ಅದರಲ್ಲಿ ಟ್ರಾವೆಲ್ ಆಗಿ ದೆನ್ ಇಟ್ ಗೋಸ್ ಟು ದ ಬ್ರೈನ್. ಸೊ ಪ್ರಾಬಬ್ಲಿ ದ ಸ್ಟಾರ್ಟಿಂಗ್ ಪಾಯಿಂಟ್ ಇಸ್ ಗಟ್ ಅಂತ ಹೇಳ್ತಾರೆ, ಆರಂಭ ಅಲ್ಲಿಂದೇ ಆಗಿರುತ್ತೆ ಇದೆ ಅಂತ ಹೇಳ್ತಾರೆ. ದೇರ್ ಆರ್ ಲಾಟ್ ಆಫ್ ಸ್ಟಡೀಸ್ ಈಗ ಲಾಟ್ ಆಫ್ ವಿ ಆರ್ ಡೂಯಿಂಗ್ ದಿ ಬೇಸಿಕ್ಲಿ ವಿ ಆರ್ ಲುಕಿಂಗ್ ಎಟ್ ದಿ ಡಿಫ್ರೆಂಟ್ ಏನಂತಾರೆ ನಮ್ಮದು ಲುಕಿಂಗ್ ಎಟ್ ಡಿಫ್ರೆಂಟ್ ಗಟ್ ಆರ್ಗ್ಯಾನಿಸಮ್ಸು, ವಿ ಆರ್ ಲುಕಿಂಗ್ ಎಟ್ ಡಿಫ್ರೆಂಟ್ ಬ್ಯಾಕ್ಟೀರಿಯಾಸು. So and trying to understand, probably gut is the main starting point irಬಹುದು, and it travels and then probably affects the brain. So that is why this gut brain axis ಅಲ್ಲಿ ತುಂಬಾ ಈಗ ರಿಸರ್ಚ್ ನಡೀತಾ ಇದೆ. ಓಕೆ. ಸೊ ಸ್ಟಾರ್ಟ್ ಅಲ್ಲಿಂದ ಆಗಿರುವಂತಹ ಸಾಧ್ಯತೆಗಳು ತುಂಬಾನೇ ಇರುತ್ತೆ ಅಂತ. ಹಾಗಿದ್ರೆ ಗಟ್ಟಿಂದ ಶುರು ಆಗುತ್ತೆ ಅಂತ ಹೇಳಿದಾಗ ನಮಗೆ ಫಸ್ಟ್ ಥಾಟ್ ಬರೋದು ನಾವು ಸೇವನೆ ಮಾಡುವಂತ ಆಹಾರ. ಸೊ ಡಯಟ್ ಇಂದ ಹಂಗಾಗುತ್ತಾ, ಫುಡ್ ಇಂದ ಆಗುತ್ತಾ ಅಂತ? ಸೊ ಡಯಟ್ ಅಲ್ಲಿ ಜನರಲಿ ಏನು ಹೇಳ್ತಾರೆ ಅಂದರೆ ಯು ಶುಡ್ ಅವಾಯ್ಡ್ ಶುಗರಿ ಆ್ಯಂಡ್ ಹೈ ಸ್ಯಾಚುರೇಟೆಡ್ ಫುಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಅದರಲ್ಲಿ ಯು ಕ್ಯಾನ್ ಹ್ಯಾವ್ ದಿಸ್ ಇನ್ಫ್ಲಮೇಷನ್ ಜಾಸ್ತಿ ಆಗಬಹುದು. ಇನ್ಫ್ಲಮೇಷನ್ ಜಾಸ್ತಿ ಆದಾಗ
ಇಟ್ ಕ್ಯಾನ್ ಎಫೆಕ್ಟ್ ದ ಗಟ್ ಆ್ಯಂಡ್ ಪಾರ್ಕಿನ್ಸನ್ಸ್ ಲಕ್ಷಣಗಳು ಕಂಡು ಬರ್ಬೋದು. ಸೊ ಪ್ಯಾಕೇಜ್ಡ್ ಫುಡು ಇದನ್ನು ಅವಾಯ್ಡ್ ಮಾಡಬೇಕು. ಟ್ರೈ ಟು ಈಟ್ ಮೋರ್ ಆಫ್ ಅ ಹೋಲ್ಸಮ್ ಫುಡ್, ಲೈಕ್ ಟ್ರೈ ಟು ಈಟ್ ಅ ಮೆಡಿಟೇರಿಯನ್ ಡಯಟ್ ಹೇಳ್ತೀವಿ, ಲೈಕ್ ಫ್ರೂಟ್ಸ್ ಇರಲಿ, ವೆಜಿಟೇಬಲ್ಸ್ ಇರಲಿ, ಸೊ ಇದು ತಿಂದರೆ ಪ್ರಾಬಬ್ಲಿ ದ ರಿಸ್ಕ್ ಇಸ್ ಲೆಸ್ಸರ್ ಅಂತ ಹೇಳ್ತಾರೆ. ಪ್ರೂವನ್ ಇಲ್ಲ, ಡೆಫಿನೆಟ್ ಇಲ್ಲ, ಬಟ್ ದೇ ಸೇ ಪ್ರಾಬಬ್ಲಿ ದ ರಿಸ್ಕ್ ಜೆನೆಟಿಕಲಿ ಬಂತು ಅಂತ ಹೇಳಿದ್ರೆ ಏನು ಮಾಡೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ದ ರಿಸ್ಕ್ ಇಸ್ ಲೆಸ್ಸರ್ ಅಂತಾರೆ. ಬಟ್ ಇಫ್ ಗುಡ್ ಡಯಟ್ರಿ ಹ್ಯಾಬಿಟ್ಸ್ ಇದ್ರೆ ಇಟ್ ಈಸ್ ಆಲ್ವೇಸ್ ಬೆಟರ್, ಓವರ್ ಆಲ್ ಬೆಟರು, ಆ್ಯಂಡ್ ಪ್ರಾಬಬ್ಲಿ ವಿ ಕ್ಯಾನ್ ಪ್ರಿವೆಂಟ್ ಮೆನಿ ಡಿಸಾರ್ಡರ್ಸ್. ಓಕೆ, ಹೌದು. ನಮ್ಮ ಡಯಟ್ ತುಂಬಾನೇ ಇಂಪಾರ್ಟೆಂಟ್ ಪ್ಲೇನ್ ರೋಲ್ ಮಾಡುತ್ತೆ. ಸೊ ಹಾಗಿದ್ರೆ ಡಾಕ್ಟರ್, ಈಗ ಈ ರೀತಿ ಸಿಂಪ್ಟಮ್ಸ್ಗಳಿದಾವೆ ಮತ್ತು ಈ ರೀತಿ ಕಾರಣಗಳಿದೆ ಅಂತ ಹೇಳಿದ್ರಿ. ಒಂದು ವೇಳೆ ಈ ಎಲ್ಲ ಸಿಂಪ್ಟಮ್ಸ್ನ ಅವ್ರು ಮಿಸ್ ಮಾಡಿದ್ರು, ತುಂಬ ಲೇಟಾಗಿ ಬಂದರು ಅಂತ ಹೇಳಿದಾಗ ಕಾಂಪ್ಲಿಕೇಶನ್ಸ್ ಹೇಗಾಗ್ಬೋದು ಅಥವಾ ಮುಂದೆ ತೊಂದರೆ ಏನಾಗ್ಬೋದು ಅಂತ? ಸೊ ಜನರಲಿ ಇಡಿಯೋಪಥಿಕ್ ಪಾರ್ಕಿನ್ಸನ್ ಡಿಸೀಸಲ್ಲಿ ಇಟ್ಸ್ ಅ ಸ್ಲೋಲಿ ಪ್ರೋಗ್ರೆಸಿವ್ ಡಿಸೀಸ್. ಅಂದರೆ ಒಂದ್ಸಲಿ ಡಯಾಗ್ನೋಸಿಸ್ ಆದರೆ ಯು ಕ್ಯಾನ್ ಸ್ಟಿಲ್ ಲಿವ್ ವೆಲ್ ಫಾರ್ ನೆಕ್ಸ್ಟ್ 20 years, 25 years ಆಲ್ಸೋ ಯು ಕ್ಯಾನ್ ಸ್ಟಿಲ್ ಲಿವ್ ವೆಲ್, ಪ್ರೊವೈಡೆಡ್ ನೀವು ಮೆಡಿಕೇಶನ್ ತೊಗೊತಾ ಇದ್ದೀರಾ, ಪ್ರೊವೈಡೆಡ್ ಯು ಮೇಂಟೈನ್ ಯುವರ್ ಗುಡ್ ಲೈಫ್ ಸ್ಟೈಲ್, ಲೈಕ್ ಇನ್ಕ್ಲೂಡಿಂಗ್ ಯುವರ್ ಡಯಟ್, ಯುವರ್ ಎಕ್ಸಸೈಸಸ್, provided there are advanced treatment options available which you can seek with a neurologist or a movement disorder specialist. So it's a slowly progressive disease. Supposingly ನೀವು ಒಂದು 6 ವರ್ಷ ಇಲ್ಲ 10 ವರ್ಷ ಆದ್ಮೇಲೆ ಬಂದಿದ್ದೀರಾ ಆಫ್ಟರ್ ದ ಸಿಂಪ್ಟಮ್ಸ್, ಸ್ಟಿಲ್ ವಿ ಕ್ಯಾನ್ ಟ್ರೀಟ್ಮೆಂಟಲ್ಲಿ ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡ್ಬೋದು, ಅವ್ರ ಡೈಲಿ ಆ್ಯಕ್ಟಿವಿಟೀಸ್ನ ಮೇಂಟೈನ್ ಮಾಡ್ಬೋದು, ಅವ್ರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡ್ಬೋದು. ಸೊ ಮಾಡ್ಬೋದು. ಆ್ಯಂಡ್ ದೇರ್ ಆರ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಈಗ, ಇನ್ಕ್ಲೂಡಿಂಗ್ ಯುವರ್ DBS, ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್. ಸೊ ಸರ್ಜಿಕಲ್ ಆಪ್ಷನ್ಸ್ ಇದೆ. ಸೊ ಲೇಟ್ ಬಂದರೂ ಕೂಡ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಇದೆ. ಓಕೆ, ಈಗ ಮನೆಯವರಿಗೆ ಗೊತ್ತಾದಾಗ ಅವ್ರದ್ದು ರಿಯಾಕ್ಷನ್ಸ್ ಹೇಗಿರುತ್ತೆ? ಯಾಕಂದರೆ ನೀವು OPD ನೋಡ್ತಿರ್ಬೋದು, ಅಥವಾ ಈ ಥರ ಕೇಸಸ್ಗಳನ್ನ ನೋಡಿದಾಗ ಆ ಪರ್ಸನಿಗೆ ಒಂದು ಕಷ್ಟ ಅಂತ ಹೇಳಿದ್ರೆ ಅವ್ರನ್ನ ನೋಡ್ಕೊಳ್ಳೋಂಥ ಮನೆಯವ್ರಿಗೂ ಒಂದು ರೀತಿ ಕಷ್ಟ ಆಗಿರ್ಬೋದು. ಸೊ ಮನೆಯವರ ರಿಯಾಕ್ಷನ್ಸ್ ಹೇಗಿರುತ್ತೆ ಡಾಕ್ಟರ್ ಯೂಶಲಿ? ಸೊ ಎರಡು, ಒಂದು ಫಿಯರ್, ಅನದರ್ ಒನ್ ಕುಡ್ ಬಿ ಇಗ್ನೋರೆನ್ಸ್. ಫಸ್ಟ್ ಆಫ್ ಆಲ್ ದೇ ವಿಲ್ ಬಿ ಇಗ್ನೋರೆಂಟ್. ಅವ್ರಿಗೆ ಗೊತ್ತೇ ಇರಲ್ಲ ಇದು ಪಾರ್ಕಿನ್ಸನ್ಸ್ ಅಂತ. ವೆನ್ ವಿ ಟೆಲ್ ದೆಮ್ ಪ್ರಾಬಬ್ಲಿ ನಿಮ್ಮದು ಕ್ಲೋಸ್ ಮೆಂಬರ್ ಇನ್ ದ ಫ್ಯಾಮಿಲಿ ಹ್ಯಾಸ್ ಪಾರ್ಕಿನ್ಸನ್ ಡಿಸೀಸ್, ಫಸ್ಟ್ ಈಸ್ ದೇ ಶಾಕ್ ಆಗಿರ್ತಾರೆ. ಫಿಯರ್, ಪಾರ್ಕಿನ್ಸನ್ಸ್ ಅಂದರೆ ಏನು, ಏನಾಗತ್ತೆ, ಭಯ ಬರುತ್ತೆ. ಕೆಲವ್ರಿಗಂತೂ ಇದು ಹೊಸ ಶಬ್ದ, ಹೊಸ ಟರ್ಮ್. ಎಕ್ಸಾಕ್ಟ್ಲಿ, ಕೆಲವ್ರಿಗೆ ಗೊತ್ತೇ ಇರಲಿಲ್ಲ. ದೇ ವಿಲ್ ನಾಟ್ ನೋ ಅಟ್ ಆಲ್ ಪಾರ್ಕಿನ್ಸನ್ಸ್ ಅಂದರೆ ಏನಂತ ಹೇಳಬೇಕು ಫಸ್ಟು. ಕೆಲವ್ರಿಗೆ ಗೊತ್ತಿರುತ್ತೆ, ಬಟ್ ಸಡನ್ಲಿ ದೇ ಆರ್ ನಾಟ್ ಏಬಲ್ ಟು ಅಕ್ಸೆಪ್ಟ್ ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಪಾರ್ಕಿನ್ಸನ್ಸ್ ಆಗಿರುತ್ತೆ, ಚಾನ್ಸ್ ಇದೆಯಾ, ಇದೆಯಾ ಡಾಕ್ಟರ್, ಆರ್ ಯು ಶೋರಾ ಇದು ಪಾರ್ಕಿನ್ಸನ್ಸು? ಸೊ ಸ್ಟಿಲ್ ದೇ ಆರ್ ಇನ್ ಶಾಕ್, ಅದು ದೇ ಆರ್ ನಾಟ್ ಏಬಲ್ ಟು ಅಕ್ಸೆಪ್ಟ್. ಸೊ ಒಂದ್ಸಲಿ ಹೇಳಿದಾಗ ದ ಫಿಯರ್ ಡೆವಲಪ್ ಆಗುತ್ತೆ, ಬಿಕಾಸ್ ಇಟ್ಸ್ ಅ ಪ್ರೋಗ್ರೆಸಿವ್ ಡಿಸೀಸ್. ಇದಕ್ಕೆ ವಾಸಿ ಮಾಡೋದು ಕಾಯಿಲೆ ಇಲ್ಲ, ಕ್ಯೂರ್ ಇಲ್ಲ. ಬಟ್ ಮೆಡಿಸನ್ಸಲ್ಲಿ, ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ, ಡಯಟಲ್ಲಿ, ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಪ್ಷನ್ಸಲ್ಲಿ ಯು ಕ್ಯಾನ್ ಮ್ಯಾನೇಜ್ ಯುವರ್ ಸಿಂಪ್ಟಮ್ಸ್ ವೆಲ್. ನಿಮ್ಮ ರೋಗ ಲಕ್ಷಣಗಳು ಚೆನ್ನಾಗಿ ನೋಡ್ಕೊಬೋದು. ಯು ಕ್ಯಾನ್ ಡೈಲಿ ಫಂಕ್ಷನಿಂಗ್ ಮೇಂಟೈನ್ ಮಾಡಬಹುದು. ಯುವರ್ ಕ್ವಾಲಿಟಿ ಆಫ್ ಲೈಫ್ ಕ್ಯಾನ್ ಬಿ ಡ್ರಾಸ್ಟಿಕ್ಲಿ ಇಂಪ್ರೂವ್ಡ್ ಬೈ ಟೇಕಿಂಗ್ ಆಲ್ ದೀಸ್ ಆಪ್ಷನ್ಸ್, ಟ್ರೀಟ್ಮೆಂಟ್. ಸೊ ಒಂದ್ಸಲ ಬಂದಾಗ ದೆನ್ ವಾಟ್ ಹ್ಯಾಪನ್ಸ್, ಕೇರ್ ಗಿವರ್ ಬರ್ಡನ್ ಶುರು ಆಗ್ಬಿಡುತ್ತೆ. ಬಿಕಾಸ್ ದೇ ಆರ್ ದ ಪ್ರೈಮರಿ ಕೇರ್ ಗಿವರ್ಸ್. ಅವ್ರು ನೋಡೋಕ್ಕೆ ಎಕ್ಸಾಕ್ಟ್ಲಿ. ಸೊ ಡೈಲಿ ಆ್ಯಕ್ಟಿವಿಟೀಸು, ಡೈಲಿ ರುಟೀನು ಎಲ್ಲ ಅವರೇ ನೋಡಬೇಕು. ಸೊ ಬಟ್ ಯು ಎಕ್ಸ್ಪ್ಲೇನ್ ದೆಮ್, ಯು ಎಜುಕೇಟ್ ದೆಮ್, ಯು ಕೈಂಡ್ ಆಫ್ ಟೆಲ್ ದೆಮ್ ದಟ್ ವಿ ಆರ್ ಹಿಯರ್. ವರಿ ಮಾಡೋದಂಥದ್ದೇನಿಲ್ಲ. ದೇ ಕ್ಯಾನ್ ಸ್ಟಿಲ್ ಲಿವ್ ಅ ಗುಡ್ ಲೈಫ್ ಫಾರ್ ನೆಕ್ಸ್ಟ್ 20-25 years. ದಟ್ ಈಸ್ ಇಂಪಾರ್ಟೆಂಟ್. ಸೊ ಅದು ರಿಅಶ್ಯೂರೆನ್ಸ್ ಅವ್ರಿಗೆ ಹೇಳಬೇಕು. ಬಟ್ ಸ್ಟಿಲ್ ಮನೆಯವರಿಗೆ ಒಂದು ರೀತಿ ಬರ್ಡನ್ ಅಂತ ಅನ್ಸುತ್ತೆ ಆಸ್ ಎ ಡಿಸೀಸ್ ಪ್ರೋಗ್ರೆಸಸ್. ಬಟ್ ಆಸ್ ಐ ಟೋಲ್ಡ್ ಯು, ಒಂದ್ಸಲಿ ಯು ಟೆಲ್ ದೆಮ್, ಎಕ್ಸ್ಪ್ಲೇನ್ ದೆಮ್, ಕ್ರಿಯೇಟ್ ಎಜುಕೇಷನ್ ಕೊಟ್ಟಾಗ, ಅವೇರ್ನೆಸ್ ಕೊಟ್ಟಾಗ ಪ್ರಾಬಬ್ಲಿ ದೇ ಶುಡ್ ಬಿ ಓಕೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅವೇರ್ನೆಸ್ಸನ್ನು ಮೂಡಿಸಿದ್ದೀರಾ. ಸೊ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳಿದ್ರೆ ಏನು, ಬ್ರೈನಲ್ಲಿ ಏನು ಚೇಂಜಸ್ ಆಗುತ್ತೆ, ಇದಕ್ಕೆ ಭಯ ಪಡಬಾರ್ದು. ಬಟ್ ಪ್ರಾಪರ್ ಟೈಮಲ್ಲಿ ಟ್ರೀಟ್ಮೆಂಟನ್ನು ತಗೋಬೇಕು, ಥೆರಪಿಯನ್ನು ತಗೋಬೇಕು. ಕೇರ್ ಟೇಕರ್ಸಿಗೂ ಒಂದು ಅಡ್ವೈಸನ್ನು ಕೊಟ್ಟಿದ್ದೀರಾ. ಸೊ ಎಮೋಷ್ನಲಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನು ಕೂಡ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಕಿನ್ಸನ್ಸ್ ಡಿಸೀಸ್ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.